ಇಶು ಪರವಾಗಿಲ್ಲ ಕಣ. ಯಾವ ರೇಂಜಿಗೆ ಬರ್ತಾವ್ರಲ್ವಾ, ಒಳ್ಳೆ ಯುದ್ಧಕ್ಕೆ ಬರ್ತಾರಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಬಗನು ನಾಚಿಸು ಹುಡುಗಿಯ ಇಂಡಿಯ ಮಂಡಿಯ ಬೆಡಗಿಯ. ಎಸ್, ಇವತ್ತು ನಮ್ಮೂರಲ್ಲಿ ಕೆರೆ ಬೇಟೆ ಮಾಡ್ತಾ ಇದ್ದಾರೆ, ಅಂದರೆ ಫಿಶ್ನ ಹಿಡಿತಾ ಇದ್ದಾರೆ. ಸೊ ಹಾಗಾಗಿ ಲೆಟ್ಸ್ ಸಿ, ನೋಡೋಣ ಹೆಂಗಿರುತ್ತೆ ಏನು ಅಂತ ಹೇಳಿ. ತುಂಬ ಒಂದು ವರ್ಷನೇ ಆಗೋಯ್ತು ಆಲ್ಮೋಸ್ಟು. ಸೊ ಇಯರ್ಲಿ ಒನ್ಸ್ ಅಷ್ಟೇ ಇದು ಮಾಡೋದು. ಹಾಗಾಗಿ ಈ ಬೇಸಿಗೆಯಲ್ಲಿ ಮಳೆ ಅಂದರೆ ಲೈಕ್ ಕೆರೆಯಲ್ಲಿ ನೀರೆಲ್ಲ ಕಡಿಮೆ ಆದಾಗ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ತುಂಬ ಕಡೆ ಇದು ಇವಾಗ ಮಾಡ್ತಾ ಇಲ್ಲ. ಮಲೆನಾಡು ಕಡೆ ಬಂದರೆ ಸ್ವಲ್ಪ ಈ ಥರ ಹಳ್ಳಿ ಸೊಗಡನ್ನು ನೋಡ್ಬೋದು. ಸೊ ಲೆಟ್ಸ್ ಸಿ, ಇವಾಗ ನಾನು ನಮ್ಮ ಅತ್ತಿಗೆ ಹೋಗಬೇಕು. ಆಲ್ರೆಡಿ ಎಲ್ಲರೂ ಹೋಗಿದ್ದಾರೆ, ತುಂಬ ಜನ. ಹೆಂಗಿರುತ್ತೆ ನೋಡೋಣ. ಫಸ್ಟ್ ಟೈಮ್ ಅವನು ಹಿಡ್ದ. ನಮ್ಮಣ್ಣ ಫಿಶ್ ಹಿಡಿಯೋಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ಬಟ್ ನಾವೆಲ್ಲರೂ ರೇಗಿಸ್ತಾ ಇದ್ವಿ, ನಿನಗೆಲ್ಲಿ ಹಿಡಿಯೋಕ್ಕೆ ಬರುತ್ತೆ ಬಿಡು ಅಂತ ಹೇಳಿಬಿಟ್ಟು. ಸೊ ನಾವು ನಮ್ಮ ದೊಡ್ಡಪ್ಪನ ಜೊತೆ ಇವಾಗ ಕೆರೆ ಹತ್ರ ಹೊರಟ್ವಿ. ಎಲ್ಲರೂ ಆಲ್ಮೋಸ್ಟ್ ಬಂದು ನಿಂತಿದ್ದಾರೆ. ಸೊ ದುಡ್ಡು ಕಲೆಕ್ಟ್ ಮಾಡಬೇಕು. ಸೊ ಹಾಗಾಗಿ ಮುಂಚೆನೇ ದುಡ್ಡು ಕಲೆಕ್ಟ್ ಮಾಡಿ ಆಮೇಲೆ ಇವ್ರನ್ನ ಫಿಶ್ ಹಿಡಿಯೋದಕ್ಕೆ ಅಂತ ಹೇಳಿ ಬಿಡ್ತಾರೆ. ಸೊ ಆಲ್ಮೋಸ್ಟ್ ಇದು ಮಲೆನಾಡು ಕಡೆ ಬಿಟ್ಟರೆ ತುಂಬ ಕಡೆ ಮಾಡಲ್ಲ. ಯಾಕಂದರೆ ಆಲ್ಮೋಸ್ಟ್ ಕೆರೆಗಳು ತುಂಬಿರಲ್ಲ, ಅಥವಾ ದೊಡ್ಡ ಕೆರೆಗಳಿರುತ್ತೆ, ಹೊಳೆಗಳಿರುತ್ತೆ, ಅದರಲ್ಲೆಲ್ಲ ಬಲೆ ಹಾಕಿ ಹಿಡಿತಾರೆ. ಸೊ ನಮ್ಮ ಕಡೆ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಏನು ನೀವು ನೋಡ್ತಾ ಇದ್ದೀರೋ ಇದೇ ನಮ್ಮೂರ ಕೆರೆ. ನೀರಿಲ್ಲ, ಹಾಗಾಗಿನೇ ಕೆರೆ ಬೇಟೆನ ಮಾಡಿಸ್ತಾ ಇರೋದು. ಸೊ ಮಳೆಗಾಲ ಇನ್ನೇನು ಸ್ಟಾರ್ಟ್ ಆಗಿಬಿಡುತ್ತೆ, ಮತ್ತು ನೀರು ಫಿಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಫಿಶ್ಗಳೆಲ್ಲ ಬೇರೆ ಕಡೆಗೆ ಹೋಗ್ಬಿಡುತ್ತೆ ಅಂತ ಹೇಳಿ ಕೆರೆ ಬೇಟೆನ ಮಾಡಿಸ್ತಾ ಇದ್ದಾರೆ. ಎಗೇನ್ ಹೊಸ ನೀರು ಬಂದಾಗ ಮತ್ತೆ ಫಿಶ್ನ ಬಿಡ್ತಾರೆ. ಎಗೇನ್ ನೆಕ್ಸ್ಟ್ ಇಯರು ಮತ್ತೆ ಕೆರೆ ಬೇಟೆನ ಮಾಡಿಸ್ತಾರೆ. ಸೊ ಇದೇ ಥರ ಪ್ರೊಸೆಸಿಂಗ್ ನಡೀತಾ ಇರುತ್ತೆ. ತುಂಬ ಬಿಸಿಲಿದ್ದ ಕಾರಣ ಎಲ್ಲರೂ ಮರದ ನೆರಳಲ್ಲಿ ಕೂತಿದ್ದಾರೆ. ಹಾಗೆ ಇದನ್ನು ನಮ್ಮೂರವ್ರು ಮಾತ್ರ ಮಾಡಲ್ಲ, ನಾವೆಲ್ಲ ಕಡೆನೂ ಪಾಂಪ್ಲೆಕ್ಸ್ನ ಕೊಟ್ಟಿರ್ತೀವಿ. ಸೊ ಯಾರು ಬೇಕಾದರೂ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಅದಕ್ಕೆ ಇಂತಿಷ್ಟು ಅಂತ ಹೇಳಿಬಿಟ್ಟು ಅಮೌಂಟ್ ಇರುತ್ತೆ. ಹಾಗೆ ನಾವು ಕೂಡ ಚಿಕ್ಕವರಿದ್ದಾಗ ಬರ್ತಿದ್ವಿ, ಬಟ್ ಇತ್ತೀಚೆಗೆ ಬರಲ್ಲ. ಸೊ ಇದು ವಿಡಿಯೋ ಮಾಡಬೇಕಂತ ಇಂಟೆನ್ಷನಿಗೋಸ್ಕರನೇ ಬಂದಿರೋದು. ಸೊ ಯಾಕಂದರೆ ಚೆನ್ನಾಗಿರುತ್ತೆ, ಲೈಕ್ ಹಳ್ಳಿ ಕಡೆ ಎಲ್ಲ ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಇಂಟೆನ್ಷನಿಗೆ ಬಂದಿರೋದು. ಯಾವ ರೇಂಜಿಗೆ ಬರ್ತಾವ್ರಲ್ವಾ, ಒಳ್ಳೆ ಯುದ್ಧಕ್ಕೆ ಬರ್ತಾರಲ್ಲ. ಯುದ್ಧಕ್ಕೆ ಹೌದಾ, ಮುಂದಕ್ಕೆ ಹೋಗೋಣ, ಇಲ್ಲೇ ನಿಂತ್ಕೊಳ್ಳೋಣ. ಇದು ಜಾಸ್ತಿ ಎಲ್ಲ ಕಡೆನೂ ಇರಲ್ಲ, ಅದಕ್ಕೆ ಈ ಮಲೆನಾಡು ಕಡೆ ಬಂದರೆ ಮಾತ್ರ ಸ್ವಲ್ಪ. ಹೋದ್ನಾ ಈ ಕಡೆಯಿಂದ ಹೋಗಿರೋರು ಇವರು. ಈ ಮೊಬೈಲಿಗೆ ಇವರೇ ಮೀನುಗಳ ಥರ ಕಾಣಿಸ್ತವ್ರೆ. ಹಾವು ಜಾಸ್ತಿ ಇದ್ದಾವೆ ಮಾತ್ರ. ಅಲ್ಲಿ ನೋಡಿ, ಅಲ್ಲಿ ಆಳನೂ ಐತೆ ಅನ್ಸುತ್ತೆ. ಆ ಕಡೆ ಆಳ ಎಲ್ಲೋ ಇಲ್ಲ, ಇಲ್ಲೆಲ್ಲೋ ಐತೆ ಆಳ. ಸ್ವಲ್ಪ ಬರಬೇಕು, ಒಂದು ಸ್ವಲ್ಪ ಗೊಜ್ಜೆ ನೀರು ಆಗಬೇಕು, ಆಗಿದ ತಕ್ಷಣ ಬರ್ತವೆ. ನಮ್ಮ ಸೈಡೆಲ್ಲ ನೀವು ಬಂದರೆ ಇದನ್ನು ಡೈಲಿ ಒಂದೊಂದು ಊರಲ್ಲಿ ಮಾಡ್ತಾ ಇರ್ತಾರೆ. ಬಿಕಾಸ್ ಆ ಮಳೆ ನೀರು ಕಡಿಮೆ ಆಗಿರೋದ್ರಿಂದ. ಸೊ ನೆಕ್ಸ್ಟ್ ಹೊಸ ನೀರು ಬರೋ ಅಷ್ಟರಲ್ಲಿ ಎಲ್ಲ ಫಿಶ್ನ ಖಾಲಿ ಮಾಡಿ ಎಗೈನ್ ಹೊಸದಾಗಿ ಫಿಶ್ನ ಬಿಡಬೇಕನ್ನೋ ಇಂಟೆನ್ಷನ್ಗೆ. ಸೊ ಇದನ್ನು ಫ್ಯಾಷನೆಟ್ಟಾಗಿ ಮಾಡೋರೇ ಜಾಸ್ತಿ ಇರ್ತಾರೆ. ಬಿಕಾಸ್ ಡೈಲಿ ಯಾರೂ ತಿನ್ನೋಕ್ಕಾಗಲ್ಲ ಇದನ್ನು, ಫಿಶ್ನ. ಸೊ ಡೈಲಿ ಒಂದೊಂದು ಊರಲ್ಲಿ ನಡೀತಾ ಇರುತ್ತೆ, ಎಲ್ಲರೂ ಡೈಲಿ ಹೋಗ್ತಾ ಇರ್ತಾರೆ. ಅದೊಂಥರ ಹಳ್ಳಿಯಲ್ಲಿರೋರಿಗೆ ತುಂಬ ಖುಷಿ ಕೊಡುತ್ತೆ. ಹಾಗಾಗಿ ನಮ್ಮ ಅಣ್ಣ ಕೂಡ ಫಸ್ಟ್ ಟೈಮ್ ಹೋಗಿದ್ದ. ಹಾಗೆ ಅವನಿಗೆ ಸಿಗಲ್ಲ ಅಂತ ಹೇಳಿ ಹೋಗಿದ್ದ. ಸಿಕ್ಕಿದ ತಕ್ಷಣ ಅವನಿಗೆ ಸಿಕ್ಕಾಬಟ್ಟೆ ಖುಷಿಲಿ ಎಲ್ಲ ಎಸಿತಾ ಇದ್ದ. ಕೈ ಸಿಕ್ಕಾಬಟ್ಟೆ ಬಿಸಿಲೈತೆ. ನಮ್ಮ ಅತ್ತಿಗೆ ನಮ್ಮ ಅಣ್ಣ ಹಿಡಿತಿರೋದಕ್ಕೆ ಏನೋ ತರದಿರೋದಕ್ಕೆ ಒಂದು ಕವರ್ ತರಕ್ಕೆ ಹೋಗವ್ರೆ. ಚೆನ್ನಾಗಿರುತ್ತೆ ಇದೊಂಥರ ನೋಡೋದಕ್ಕೆ. ಹಳ್ಳಿಲಷ್ಟೇ ಇದನ್ನೆಲ್ಲ ನೋಡ್ಬೋದು ಗೈಸ್, ಸಿಟಿಯಲ್ಲೆಲ್ಲ ಅಷ್ಟು ಇಲ್ಲ. ಎಷ್ಟೋ ಹಳ್ಳಿಗಳಲ್ಲೂ ಇದೆಲ್ಲ ಮರೆಯಾಗ್ಬಿಟ್ಟೈತೆ. ಬೇಡವಂತೆ ಬಿಡಿ, ಬೇಕಂದರೆ ಕೊಡಿ. ಅಬ್ಬ ಬೇಕೇನಪ್ಪ. ನೀನು ಇಳಿತಿದೀಯಾ? ಆಗಲೇ ಇಳಿವೋಣ.
ಬಿಸಿಲು ಸಿಕ್ಕಾಬಟ್ಟೆ. ಮನು ಅಂತೂ ಕಿರ್ತಾವನೆ ಕಣೋ, ಇಡೀ ಕೆರೆಗೆ ಕೇಳಬೇಕು. ಹೃದಯಣ್ಣಂಗೆ ನಾಚಿಕೆ ಆಗಿ ಸ್ವಲ್ಪ ಇಳಿಯಲ್ಲ. ನಾವು ಹೋದ ಸರಿ ಇದ್ದಾಗ ಹಿಡ್ದಿರ್ತಾರದಕ್ಕೆ ಗೊತ್ತಾಗಲ್ಲ. ಇವಾಗ ನೋಡಿ ಎಲ್ಲ ಪೋಣಿಸ್ಕೊತಾ ಇರ್ತಾರೆ. ನಮ್ಮ ತಾತನ ನೋಡಿ ಇಲ್ಲಿ ದೊಣ್ಣೆ ಹಿಡ್ಕೊಂಬಿಟ್ಟು ಅಯ್ಯೋ ಕತೆ ನೋಡಿ, ಇವರು ಹಿಡ್ಕೊ ಬಂದಿದ್ದಾರೆ ಬಲೆಯಲ್ಲೇ ಹಿಡಿಬೋದಾ? ಕೆರೆ ಬೇಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಬಂದು ದಡದಲ್ಲಿ ಕೂತ್ಕೊಂಡಿರ್ತಾರೆ ನೋಡೋದಕ್ಕೆ ಅಂತ ಹೇಳಿಬಿಟ್ಟು. ಯಾಕಂದರೆ ಅದೊಂಥರ ಚೆನ್ನಾಗಿ ಅನಿಸತ್ತೆ. ಸೊ ಹಾಗೆ ಒಂದು ಕಡೆ ಕೂಳಿಯಲ್ಲಿ ಹಿಡಿಯೋರಾದರೆ ಇನ್ನೊಂದು ಕಡೆ ಕೋಲಲ್ಲಿ ಹೊಡೆದು ಹಿಡಿಯೋರೇ ಜಾಸ್ತಿ. ಸೊ ಅವ್ರನ್ನೆಲ್ಲ ನೋಡ್ತಿದ್ರೆ ಒಂಥರ ಖುಷಿ ಆಗ್ತಿತ್ತು. ಇನ್ನೇನು ಅರ್ಧ ಗಂಟೆ ಅಷ್ಟೇ ಮ್ಯಾಕ್ಸ್. ಓಹೋ, ಇವ್ರನ್ನ ನೋಡಿ ಬಲೆಯಲ್ಲಿ ಹಿಡಿಯೋರನ್ನ ಸೊಳ್ಳೆ ಪರ್ದೆ ತಂದು ಸಿಗುತ್ತೆ ಇವ್ರಿಗೂ. ಎಲ್ಲ ಶೂ ನೀರು ತುಂಬ್ಕೊತಾವನ, ಶೂ ಅಲ್ಲಿ ನೀರು ತುಂಬ್ಕೊಬಂದು ಶೂ ಒಳಗಡೆ ಬಿಡ್ಕೊತಾವನೆ. ಇವ್ರಿಗೆ ಸಿಗ್ಲೇ ಇಲ್ವ ಒಂದು ನೋಡಿ ಗೈಸ್, ಶೂ ಒಳಗೆ ತುಂಬ್ತಾವನೆ. ಅವ್ನು ಯಾವ ಊರವನ ಕಾಣೆ, ನಾನು ವಿಡಿಯೋ ನೋಡಿದ್ರೆ ಯೋ ಅನ್ಕೋತಾನೆ. ಎಷ್ಟು ಸೇಫ್ಟಿ ಮಾಡ್ತಾವ್ ನೋಡಿ ಅವಕ್ಕೆ ಹೋಗ್ಬಾರ್ದಂತ. ಐಸ್ ಕ್ಯಾಂಡಿ ತಿನ್ನಕ್ಕೆ ಹೋಗಿರೋದು, ಮೀನು ಹಿಡಿತೀನಿ. ಅಯ್ಯೋ, ನಾನು ಅನ್ಕೊಂಡೆ ಹಿಡಿಯಕ್ಕೆ ಬಿಡಲ್ಲ ಯೂಶಲಿ. ಐಸ್ ಕ್ಯಾಂಡಿ ತಿನ್ಕೊಂಡು ಮಜಾ ಮಾಡ್ತಾವನೆ. ನೀನು ಓಪನ್ ಮಾಡ್ತಿದ್ಯಾ? ದರ್ಶನು ಪಾರ್ಟ್ನರು. ಆಯ್ತು, ಹಂಗಾರೆ ನಂದಕ್ಕೆ ನೀವೇ ಇವೆಂಟ್ ಮ್ಯಾನೇಜ್ಮೆಂಟು. ಹಾವು ಇಲ್ಲ ಐತೆ ನೋಡಿ, ಇಲ್ಲಿ ಹಾವು ಎಲ್ಲೋಯ್ತಿದ್ದು? ಅಲ್ಲೈತೆ ಅಲ್ಲಿ. ಅಪ್ಪ ಎಷ್ಟು ಚೆನ್ನಾಗೈತೆ. ಅದೇ ಸ್ವಲ್ಪ ನೆರಳಾಗ್ಬಿಟ್ಟಿದ್ರೆ ಏನು ಅನ್ನಿಸ್ತಿರ್ಲಿಲ್ಲ. ಅವ್ರು ಬರ್ತಾರೇನಪ್ಪಚ್ಚಿ. ಮೊನ್ನೆ ಹಿಡಿದಿರ ಇವೆಲ್ಲ? ಅಪ್ಪ ಮೊನು ಅಲ್ಲಿ ಟೋಪಿ ಹಾಕೊಂಡಿದಾರಲ್ಲ ಅವ್ರು, ಅದ್ರೊಳಗೆ ಸೊಳ್ಳೆ ಭದ್ರ ತಗೊಂಡು ಹೋಗ್ತಾರೆ ಕಣ್ಣಿಗೆ. ಅಲ್ಲಿ ಮನು ಗ್ರೀನ್ ಕಲರ್ ಶರ್ಟ್ ಅಣ್ಣ ಅಂತ ಕಿರ್ತಾನೆ, ಅಣ್ಣ ಅಂತ ಕಿರ್ತಾನೆ. ಅರ್ಧ ಗಂಟೆಯಿಂದ ನೋಡಿ ಕೈ ಹಾಕೊಂಡು ಏನೋ ಹುಡುಕ್ತಾವ್ರೆ ಮನು. ಎಲ್ಲ ಇಲ್ಲ ಅವನ ಹುಡುಕ್ತಾವನೆ ಫುಲ್ ಹುಡುಕ್ತಾವನೆ. ಸಿಕ್ತಾ? ಹಾವು ಸಿಕ್ಬಿಟ್ಟು ಎತ್ತು ಬಿಡ್ಬೇಕು. ಸಿಕ್ತು ಕಣಪ್ಪ ನಿನ್ನ ಮಗಂಗೆ. ಮೀನು ತೆಗ್ದೆ ಸೀತಾ. ತೆಗ್ದ, ಕೈಗೆ ಹೊಡ್ಕತ್ತು. ಕ್ಯಾಟ್ಲಾಗ್ ಏನೋ ಹೊಡೀತು ಕೈಗೆ. ಮೊನ್ನೆ ಮಾಮ ಎಸಿತಾವ್ ನೋಡಿ. ಪರವಾಗಿಲ್ಲ, ಸಿಕ್ಕವಲ್ವೇನಪ್ಪಚ್ಚಿ ಎಲ್ಲರೂ ಎಲ್ಲ ಹೋಗಿರ್ತವೆ. 58,000 ಬಿಟ್ಟಿದ್ದು ಅದು 2 ವರ್ಷ ಆಯ್ತು. ಎಲ್ಲ ಹಿಡ್ದವ್ರಪ್ಪ ಸಣ್ಣವಾದ್ರೆ.
ಇವ್ರು ನೋಡಿ ಇವಾಗ ಎತ್ತುತ್ತಾರೆ, ಎತ್ತದು ಇಲ್ಲ ಅನಿಸ್ತದೆ. ಇಲ್ಲಿ ಬಣ್ಣ ಪೋಣಿಸ್ತವ್ರಲ್ಲ. ಅದೇ ಈಗಲೇ ಇವರೆಲ್ಲ ಹಿಡಿಯೋದು ಕೋಲವರು. ಇಶ್ಯೂ ಹ್ಞೂ ಹಂಗೇನೆ ಅವ್ರಿಗೆ ಗೊತ್ತಿರುತ್ತೆ ಟೆಕ್ನಿಕ್ಕು. ನೋಡಿ ಅಲ್ಲಿ ಅಲ್ಲಿ ನೋಡಿ ಅವ ಅಂಕಲ್ ಒಂದು ಹೊಡೀತು. ಇಲ್ಲೇ ಒಂದು ಐತಲ್ಲ ಅವಣ್ಣ, ಈಗ ಕಣ್ಣು ಕಾಣಿಸ್ತಿಲ್ವ ಅವಣ್ಣಂಗೆ? ಅಲ್ಲೇ ಐತೆ ಅಣ್ಣ, ಅಲ್ಲೇ ಐತಲ್ಲ, ಇಲ್ಲ ಐತೆ ನೋಡಿ, ಇಲ್ಲಿ ಇಲ್ಲೇನೆ ಕಾಣಿಸ್ತಾ ಅದು ಅದು. ಅಲ್ಲ ದೊಡ್ಡದೇನೆ. ಚೆನ್ನಾಗಿದೆ. ಬಸ್ ಅವರು ನಿಲ್ಲಿಸ್ಬಿಟ್ಟು ನೋಡ್ತಾವ್ರೆ, ಅವ್ರಿಗೊಂದು ಫಿಶ್ ಬೇಕೇನೋ. ಅಲ್ಲಿ ಹೊಡೆದಿದ ತಕ್ಷಣ ಅವ್ರು ಹಾಕ್ಬಿಟ್ರಾ ಬೇಜಾರಾಗ್ಬಿಡ್ತು. ಇಲ್ಲಿ ಹಾಕು ಹಾಕು ಅಂತೈತೆ. ನಾನು ಹೊಡೆದೆ, ನೀನು ಹಿಡ್ಕೊಂಡಲ್ಲ ಅಂತ. ಚೆನ್ನಾಯ್ತು ಹೋಗಳು. ಪುಟಾಣಿ ಮರಿಗಳಿದ್ದಾವೆ. ನೆಕ್ಸ್ಟ್ ಮತ್ತೆ ಮೀನು ಬಿಡ್ಬೇಕಾ? ಇವ್ರೇನು ಮಾಡ್ತಾವ್ರೆ ಅದಕ್ಕೆ? ಹಿಡಿದ್ರು. ಅಯ್ಯೋ ಹುಡುಗ ಎಲ್ಲೂ ಹೊಡಿತಿದ್ದೀನಿ ಅಂತಲೇ ಗೊತ್ತಾಯ್ತಲ್ಲ. ಕೊಡ್ತಾಯಿಲ್ಲ ಇವರು, ಅವ್ರು ಕೂಡ. ಅಯ್ಯೋ ಅಷ್ಟು ಸಣ್ಣದ ಅಯ್ಯೋ ಕುಡಿದ್ಬಿಟ್ಟೈತೆ ಅನಿಸ್ತದೆ. ಆ ಕಡೆ ಇರೋರು ಏನು ಬರಲೇ ಇಲ್ವಾ ಅಂತ. ತಾತ ಬಂದಲ್ಲ, ಒಂದು ಟಚ್ ಕೂಡ ಮಾಡಿಲ್ಲ ತಾತ. ಇನ್ನೇ ಓಡಾಡ್ತೈತೆ. ಇದು ಒಂದೇನಾ ಎಷ್ಟು ತಪ್ಪು ಸಿಕ್ಕಿರೋದು? ಅರೆ ಜಾಸ್ತಿ ತಪ್ಪು ಸಿಕ್ಕಿಲ್ಲ ಅಲ್ವಾ? ಚಿಕ್ಕ ಚಿಕ್ಕದಾಯ್ತು. ಎಲ್ಲರಿಗೂ ಸಿಕ್ಕವೆ, ಪರವಾಗಿಲ್ಲ. ನಮ್ಮ ಅತ್ತಿಗೆ ಬಿಸಿಲಲ್ಲಿ ಝೂಮ್ ಆಗ್ತೀನಿ ತಡಿ. ನಿಮ್ಮ ಸಿಂಹ ಒಂದು ಕೋಳಿಗೆ 350 ರೂಪಾಯಿ ಇರುತ್ತೆ. ಸೊ ನೀವೆಷ್ಟು ಬೇಕಾದರೂ ಇಟ್ಕೋಬೋದು, ಡಿಪೆಂಡ್ಸ್ ಆನ್ ಅಲ್ಲಿ ಫಿಶ್ ಯಾವ ಥರ ಇರುತ್ತೋ ಅದ್ರ ಮೇಲೆ. ಬಿಕಾಸ್ ಮುಂಚೆನೇ ಯಾರೂ ನೋಡಿರಲ್ಲ ಅಲ್ವಾ, ಸೊ ಹಾಗಾಗಿ. ಸೊ ನಮ್ಮಣ್ಣ ಫಿಶ್ ಹಿಡ್ದಾದ್ಮೇಲೆ ಮತ್ತೆ ಎಲ್ಲದೂ ಆಚೆ ಕಡೆ ನಿಂತಿರ್ತಾರಲ್ಲ, ಸೊ ಅವರಿಗೆ ಕೊಡ್ತಾ ಇದ್ದ, ಲೈಕ್ ತಂದುಬಿಟ್ಟು ಎಸಿತಾ ಇದ್ದ. ಬಿಕಾಸ್ ಅವರು ಒಳಗಡೆ ಇಳಿತಿರ್ಲಿಲ್ಲ, ಹಾಗಾಗಿ. ಮತ್ತೆ ಎಷ್ಟೆಷ್ಟು ಹಿಡ್ಕೊಂಡು ಹೋಗ್ತಾವೆ. ಚೆನ್ನಾಗೈತೆ. ಅವ್ನು ನೋಡಿ ಅವನು ಹೆಂಗೆ ಹಿಡಿತಾವನೆ ತಂದು ಎಸೆಯೋಕ್ಕೆ. ಅಣ್ಣ ಬಿಡು, ಹಿಡ್ದೆ ಬಿಡು ಒಂದು ಸ್ವಲ್ಪ ನಾರವ, ಮೊರೆಯದಿ ಉಳಿತು ಕಣ. ಇಳಿ ಈ ಕಡೆಗೆ ಎದಳು. ಅವು ಯಾಕೆ ಹಿಡಿತಾವ್ರು ಅಷ್ಟು ಚಿಕ್ಕದು ಅಲ್ವಾ? ಶ್ರೇಯು ಹಿಡ್ದಿರವು, ಶ್ರೇಯು ಫುಲ್ ಕಷ್ಟಪಟ್ಟು ಹಿಡ್ದಿರವು. ಮೊಬೈಲ್ ಮತಾನೆ ಗೈಸ್. ಪರವಾಗಿಲ್ಲ ಕಣ, ಫಸ್ಟ್ ಟೈಮು. ಇವಾಗ ಹೋಗ್ಬೇಕು ಮನೆಗೆ. ಇನ್ನೂ ಆಡೋರು ಆಡ್ತಾನೇ ಇದ್ದಾರೆ.
ತುಂಬಾ ಬಿಸಿಲಿತ್ತು. ಸೊ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು 2:30 ಹಾಗೆ. ಸೊ ಹಾಗಾಗಿ ತುಂಬ ಬಿಸಿಲಿತ್ತು. ಸೊ ಫೈನಲಿ ಎಲ್ಲ ಮುಗೀತು. ಇವಾಗ ಹೊರಡಬೇಕು ಮನೆಗೆ. ನಮ್ಮಪ್ಪ ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ಕರಿತಾ ಇತ್ತು. ಮೀನು ಒಬ್ಬರಿಗೆ ಸಿಕ್ತು. ಒಂದೇ ನೋಡಿ ಹೋಗುಮ. ಅವನ್ ಮನು ಹಿಡ್ತಿರೋದು ಕಣಪ್ಪ. ಬರೇನೆ ಹಿಡ್ದವನ ಅಷ್ಟ. ಬಯಕ್ಕೆ ಏನಂತ ಯಾರಿಗಾದ್ರೂ ಕೊಟ್ರು ಭಯ ಆಯ್ತದ. ನಾನು ಯಾರು ಕೊಡಲ್ಲ ಅಂತ ಹೇಳ್ತಿದ್ರು ಒಂದ್ಸಲ. ಈ ಎರಡು ಹೆಂಗ್ ನೋಡ್ತಿದ್ದಾವೆ ನೋಡಿ ನಮ್ಮನ್ನೇ. ಗೈಸ್ ಫೈನಲಿ ಮನೆಗೆ ಬಂದ್ವಿ. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.